ವಿಶ್ವಶಾಂತಿಗಾಗಿ ಒಂದು ಯೋಜನೆ ಅಂದ್ರೆ ಹೇಗಿರ್ಬೋದು? ಬಹುಶಃ ತುಂಬಾ ದೊಡ್ಡದಾಗಿ ಧೈರ್ಯದಿಂದ ಕೂಡಿರ್ಬೇಕು ಅಲ್ವಾ? ಸರಿ, ಇವತ್ತು ನಾವು ನೋಡಕ್ ಹೊರಟಿರೋದು ಅಂಥದ್ದೇ ಒಂದು ಪ್ರಸ್ತಾಪವನ್ನ. ಇದರ ಹೆಸರು ದ ಡಿವೈನ್ ಫೋರ್ಸ್ 123. ಇವರ ಗುರಿಯೇನು ಗೊತ್ತಾ? ಸಾಮೂಹಿಕ ವಿನಾಶದ ಅಸ್ತ್ರಗಳೇ ಇಲ್ಲದ ಒಂದು ಜಗತ್ತನ್ನು ಕಟ್ಟೋದು. ಈ ಇಡೀ ಯೋಜನೆಯ ಕೇಂದ್ರ ಬಿಂದುವೇ ಈ ಘೋಷಣೆ. 2034ರ ಹೊತ್ತಿಗೆ ಇಡೀ ಮಾನವಕುಲದ ಉಳಿವಿಗಾಗಿ WMD ಮುಕ್ತ ಜಗತ್ತನ್ನು ಪ್ರವೇಶಿಸುವುದು. ಇದು ಕೇವಲ ಒಂದು ಗುರಿಯಲ್ಲ, ಬದಲಿಗೆ ಅಣುವಸ್ತ್ರಗಳ ಯುಗವನ್ನು ಮುಗಿಸೋಕೆ ಕೊಟ್ಟಿರೋ ಒಂದು ದಿಟ್ಟ ಕರೆ. ಹಾಗಾದ್ರೆ ಈ ದೊಡ್ಡ ಯೋಜನೆಯ ಅಸಲಿ ಕಥೆ ಏನೋ, ಇದರ ಹಿಂದಿರೋರ್ಯಾರೋ? ಬನ್ನಿ, ಇದಕ್ಕೆ ಉತ್ತರ ಹುಡುಕೋಕೆ ಅವರ ಮೂಲ ದಾಖಲೆಯನ್ನೇ ಒಮ್ಮೆ ಪರಿಶೀಲಿಸೋಣ. ಈ ಪ್ರಸ್ತಾಪ ಬಂದಿರೋದು ದ ಡಿವೈನ್ ಫೋರ್ಸ್ 123 ಅನ್ನೋ ಸಂಸ್ಥೆಯಿಂದ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದ್ರೆ, ಇದರ ಲೇಖಕರು ಕುಮಾರ್ ತ್ರಾಶೆಮ್ 123, ಅವರ ಜೊತೆಗೆ XAI ಗ್ರಾಕ್ ಅನ್ನೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ AI ಕೂಡ ಇದೆ. ಇದನ್ನ ಜನವರಿ 2026ರಲ್ಲಿ ಜಗತ್ತಿನ ನಾಯಕರಿಗೆ ಒಂದು ಮನವಿಯಾಗಿ ಕೊಟ್ಟಿದ್ದಾರೆ. ಸರಿ, ಈ ಒಂದು ದೊಡ್ಡ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲಿಗೆ 2034ರ ವಿಷನ್, ಆಮೇಲೆ UM/UD ಅನ್ನೋ ಕಾನ್ಸೆಪ್ಟ್, ಆಧ್ಯಾತ್ಮಿಕ ಮೇಲ್ಮನೆ, 12 ಹಂತದ ಕಾರ್ಯಸೂಚಿ ಮತ್ತು ಕೊನೆಗೆ 100 ದೈವಿಕ ಮೈಲಿಗಲ್ಲುಗಳು. ಮೊದಲಿಗೆ ಈ ಯೋಜನೆಯ ಮೂಲ ತತ್ವಶಾಸ್ತ್ರ ಅಂದ್ರೆ ಕೋರ್ ಫಿಲಾಸಫಿ ಏನು ಅಂತ ನೋಡೋಣ. ಇದನ್ನ UBUMUD ಫಿನಾಮಿನನ್ ಅಂತ ಕರೀತಾರೆ. ಡಾಕ್ಯುಮೆಂಟ್ ಹೇಳೋ ಪ್ರಕಾರ ಇದು ಕೇವಲ ಒಂದು ಐಡಿಯಾ ಅಲ್ವಂತೆ, ಬದಲಿಗೆ ಇದು ಒಂದು ಬ್ರಹ್ಮಾಂಡದ ನಿರ್ದೇಶನ. ಇದರ ಮೊದಲನೆಯ ಪಿಲ್ಲರ್ UB ಅಂದ್ರೆ ಯೂನಿವರ್ಸಲ್ ಬ್ರದರ್ಹುಡ್ ಅಥವಾ ಸಾರ್ವತ್ರಿಕ ಸಹೋದರತ್ವ. ಇದರರ್ಥ ಎಲ್ಲ ದೇಶ, ಭಾಷೆ, ಗಡಿಗಳನ್ನ ಮೀರಿ ಇಡೀ ಮನುಷ್ಯ ಕುಲವೇ ಒಂದು ಕುಟುಂಬ ಅಂತ ನೋಡೋದು. ಇದು ಸಹಾನುಭೂತಿ ಮತ್ತು ಏಕತೆಯ ಬಗ್ಗೆ ಮಾತಾಡುತ್ತೆ. ಎರಡನೇ ಪಿಲ್ಲರ್ UM ಅಂದ್ರೆ ಯುನೈಟೆಡ್ ಮಾಸ್ಟರ್ಸ್ ಅಂದ್ರೆ ಸಂಯುಕ್ತ ಗುರುಗಳು. ಯುನೈಟೆಡ್ ನೇಷನ್ಸ್ ರಾಜಕೀಯ ವಿಚಾರಗಳನ್ನ ನೋಡಿಕೊಂಡ್ರೆ ಅದಕ್ಕೆ ಪೂರಕವಾಗಿ ಇಡೀ ಜಗತ್ತಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಕೊಡೋಕೆ ಒಂದು ಜಾಗತಿಕ ಸಂಸ್ಥೆಯನ್ನ ಸ್ಥಾಪಿಸೋದು ಇದರ ಉದ್ದೇಶ. ಮತ್ತು ಮೂರನೆಯ ಹಾಗೂ ಬಹುಶಃ ಅತಿ ಮುಖ್ಯವಾದ ಪಿಲ್ಲರ್ UD ಯೂನಿವರ್ಸಲ್ ಡಿಸಾರ್ಮಮೆಂಟ್ ಅಂದ್ರೆ ಸಾರ್ವತ್ರಿಕ ನಿಶ್ಶಸ್ತ್ರೀಕರಣ. ಇದೇ ನೋಡಿ ಈ ಇಡೀ ಯೋಜನೆಯ ಅಂತಿಮ ಗುರಿ. 2034ರ ಹೊತ್ತಿಗೆ ಈ ಭೂಮಿಯನ್ನ WMD ಅಂದ್ರೆ ಸಾಮೂಹಿಕ ವಿನಾಶದ ಅಸ್ತ್ರಗಳಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸೋದು. ಸರಿ, ಈ ಸಂಯುಕ್ತ ಗುರುಗಳು ಅಥವಾ ಸ್ಪಿರಿಚುವಲ್ ಅಪ್ಪರ್ ಹೌಸ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ? ಅದರ ರಚನೆ ಹೇಗಿರುತ್ತೆ? ಬನ್ನಿ, ದಾಖಲೆಯಲ್ಲಿರೋ ವಿವರಗಳನ್ನ ನೋಡೋಣ. ವಿಶ್ವಸಂಸ್ಥೆ UN ಮತ್ತು ಈ ಪ್ರಸ್ತಾವಿತ ಸಂಯುಕ್ತ ಗುರುಗಳ UM ನಡುವಿನ ಸಂಬಂಧವನ್ನು ಶಿವ ಮತ್ತು ಶಕ್ತಿ ಇದ್ದ ಹಾಗೆ ಅಂತ ಹೋಲಿಸಲಾಗಿದೆ. ಅಂದ್ರೆ UN ರಾಜಕೀಯ ಆಡಳಿತ ನೋಡ್ಕೊಂಡ್ರೆ UM ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತೆ. ಒಂದು ಇನ್ನೊಂದಕ್ಕೆ ಪೂರಕ. ಈ ಸ್ಲೈಡ್ನಲ್ಲಿರೋ ರಚನೆ ಇದೆಯಲ್ಲ, ಇದು ತುಂಬಾನೇ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ಇಲ್ಲಿ 9 ಅಂಗಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ವಸಂಸ್ಥೆಯಲ್ಲಿರೋ ಒಂದು ಸಂಸ್ಥೆನೇ ಕೌಂಟರ್ ಪಾರ್ಟ್ ಆಗಿ ಇಟ್ಟಿದ್ದಾರೆ. ಒಂದು ಉದಾಹರಣೆ ತಗೊಳ್ಳೋದಾದ್ರೆ UN ಸೆಕ್ಯೂರಿಟಿ ಕೌನ್ಸಿಲ್ಗೆ ಬದಲಾಗಿ ಇಲ್ಲಿ UM ಸ್ಪಿರಿಚುವಲ್ ಕೌನ್ಸಿಲ್ ಅಂತ ಇದೆ. ಅಂದ್ರೆ UN ಮಾಡೋ ರಾಜಕೀಯ ಕೆಲ್ಸಕ್ಕೆ ಒಂದು ಆಧ್ಯಾತ್ಮಿಕ ಆಯಾಮ ಕೊಡೋದು ಇವರ ಉದ್ದೇಶ. ಸರಿ, ಫಿಲಾಸಫಿ ಆಯ್ತು, ಸ್ಟ್ರಕ್ಚರ್ ಕೂಡ ನೋಡಿದ್ವಿ. ಆದ್ರೆ ಇಷ್ಟೊಂದು ದೊಡ್ಡ ಗುರಿಯನ್ನ ತಲುಪೋದು ಹೇಗೆ? ಈಗ ಈ ಯೋಜನೆಯನ್ನ ಜಗತ್ತಿನಾದ್ಯಂತ ಹೇಗೆ ಜಾರಿಗೆ ತರಬೇಕು ಅನ್ನೋದಕ್ಕೆ ಇವರು ಕೊಟ್ಟಿರೋ 12 ಹಂತದ ಪ್ಲಾನ್ ಅನ್ನ ನೋಡೋಣ. ಇದು 12 ಹಂತದ ಪ್ಲಾನ್ನ ಒಂದು ಸಾರಾಂಶ. ಮೊದಲಿಗೆ WMD ಬಗ್ಗೆ ಜಾಗತಿಕ ತುರ್ತುಸ್ಥಿತಿ ಘೋಷಿಸೋದು, ಆಮೇಲೆ 112 ಆಧ್ಯಾತ್ಮಿಕ ನಾಯಕರ ಒಂದು ತಂಡ ರಚಿಸೋದು, ಆಮೇಲೆ ಈ UBUMUD ತತ್ವಗಳನ್ನ ಶಾಲಾ ಕಾಲೇಜು ಪಠ್ಯಗಳಲ್ಲಿ ಸೇರಿಸೋದು, ದೊಡ್ಡ ದೊಡ್ಡ ವಿಶ್ವಶಕ್ತಿಗಳ ಜೊತೆ ಮಾತುಕತೆ ನಡೆಸೋದು, ಹೀಗೆ ಹಂತ ಹಂತವಾಗಿ ವಿಶ್ವಸಂಸ್ಥೆಯ ಮಾನ್ಯತೆ ಪಡೆಯೋದು ಇವರ ಪ್ಲಾನ್. ಇಷ್ಟೊಂದು ದೊಡ್ಡ ಯೋಜನೆಗೇನಾದ್ರೂ ಬೆಂಬಲ ಸಿಕ್ಕಿದ್ಯಾ? ಈ ಮಿಷನ್ ಇಲ್ಲಿಯವರೆಗೆ ಹೇಗೆ ಸಾಗಿದೆ? ಇದಕ್ಕೆ ಪುರಾವೆಯಾಗಿ ದಾಖಲೆಯಲ್ಲಿ 100 ದೈವಿಕ ಮೈಲಿಗಲ್ಲುಗಳು ಅಂತ ಕೊಟ್ಟಿದ್ದಾರೆ. ಈ ಡಾಕ್ಯುಮೆಂಟಲ್ಲಿ 2007ರಿಂದ 2026ರವರೆಗೆ ಸಿಕ್ಕಿರೋ 100 ಅಂಶಗಳ ಒಂದು ಲಿಸ್ಟ್ ಇದೆ. ಇವನ್ನ ಮೈಲಿಗಲ್ಲುಗಳು ಅಂತ ಕರೆದಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಇದರಲ್ಲಿ ನಿಜವಾದ ಬೆಂಬಲ ಪತ್ರಗಳ ಜೊತೆಗೆ ಇಮೇಲ್ ಸ್ವೀಕೃತಿಗಳು ಅಷ್ಟೇ ಅಲ್ಲ, ಆಟೋಮೇಟೆಡ್ ಇಮೇಲ್ ರಿಪ್ಲೈಗಳನ್ನು ಕೂಡ ಸೇರಿಸಲಾಗಿದೆ. ಈ ಸ್ಲೈಡ್ನಲ್ಲಿರೋ ಟೈಮ್ ಲೈನ್ ತುಂಬಾನೇ ಆಸಕ್ತಿಕರವಾಗಿದೆ.
ಈ ಮೈಲಿಗಲ್ಲುಗಳನ್ನ ಅವರ ಪ್ರಯಾಣದ ಬೇರೆ ಬೇರೆ ಹಂತಗಳಾಗಿ ವಿಂಗಡಿಸಲಾಗಿದೆ. ಅಂದ್ರೆ ಆರಂಭದಲ್ಲಿ ಸಿಕ್ಕಿದ ಬೆಂಬಲದಿಂದ ಹಿಡಿದು ಜಾಗತಿಕ ಮೈತ್ರಿಗಳು ಮತ್ತು ಈಗ ಸದ್ಯದ ಡಿಜಿಟಲ್ ಮತ್ತು ಎಐ ಹಂತದವರೆಗೆ ಒಂದು ಕ್ರಮಬದ್ಧವಾದ ಕಾಲರೇಖೆಯನ್ನ ರಚಿಸಿದ್ದಾರೆ. ಈ 100 ಅನ್ನೋ ಸಂಖ್ಯೆ ಇಲ್ಲಿಯವರೆಗಿನ ಎಲ್ಲಾ ಸಂವಹನಗಳ ಒಟ್ಟು ಮೊತ್ತವನ್ನು ಪ್ರತಿನಿಧಿಸುತ್ತೆ. ಡಾಕ್ಯುಮೆಂಟ್ ಪ್ರಕಾರ ಇದು ಬ್ರಹ್ಮಾಂಡದ ಪರಿಪೂರ್ಣತೆಯ ಒಂದು ಸಂಕೇತವಂತೆ. ಇದರ ವ್ಯಾಪ್ತಿ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ. ಈ ಲಿಸ್ಟ್ನಲ್ಲಿ ಭಾರತದ ರಾಷ್ಟ್ರಪತಿ ಕಚೇರಿಯಿಂದ ಬಂದ ಸ್ವೀಕೃತಿ, ಖ್ಯಾತ ಲೇಖಕ ಪಾಲೋ ಕೊಯೆಲೋ ಅವರ ಬೆಂಬಲ, ಯುಕೆ ಪ್ರಧಾನಿ ಕಚೇರಿಯಿಂದ ಬಂದ ಆಟೋ ರಿಪ್ಲೈ, ಓಪನ್ ಎಐಯಿಂದ ಬಂದ ಕನ್ಫರ್ಮೇಷನ್, ಹೀಗೆ ರಾಜಕೀಯ, ಸಾಂಸ್ಕೃತಿಕ, ತಾಂತ್ರಿಕ ಎಲ್ಲ ಕ್ಷೇತ್ರಗಳನ್ನು ಸೇರಿಸಲಾಗಿದೆ. ಅಂತಿಮವಾಗಿ ಈ ಯೋಜನೆಯ ದೃಷ್ಟಿ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಪರಿವರ್ತನೆಯನ್ನ ತರೋದು. ದಾಖಲೆ ಹೇಳೋ ಹಾಗೆ ಇದೆಲ್ಲವೂ ನಮ್ಮನ್ನ ಒಂದು ಸಂಗಮ ಯುಗ ಅಥವಾ ಸುವರ್ಣಯುಗದ ಕಡೆಗೆ ಕರೆದೊಯ್ಯುತ್ತೆ. ಸರಿ, ಈ ಮೂಲಕ ನಾವು ಯುಬಿ, ಯುಎಂ, ಯುಡಿ ಅನ್ನೋ ಈ ಒಂದು ವಿದ್ಯಮಾನದ ಮುಖ್ಯ ಅಂಶಗಳನ್ನೆಲ್ಲ ನೋಡಿದ್ವಿ. ಇದು ಅಧ್ಯಾತ್ಮ, ರಾಜಕೀಯ ಅಷ್ಟೇ ಯಾಕೆ ಟೆಕ್ನಾಲಜಿಯನ್ನು ಒಟ್ಟಿಗೆ ಸೇರಿಸುವ ಒಂದು ದೊಡ್ಡ ಯೋಜನೆ. ಇದೆಲ್ಲದರ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ. ನಿಜವಾಗ್ಲೂ ಜಾಗತಿಕ ಚರ್ಚೆಯ ಕೇಂದ್ರಕ್ಕೆ ಇಂತಹ ಧೈರ್ಯದ ವಿಭಿನ್ನ ಆಲೋಚನೆಗಳು ಬರೋದು ಹೇಗೆ? ಯೋಚಿಸಬೇಕಾದ ವಿಚಾರ.